टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಪಾಲ್ಗಾಮ್ ದಾಳಿ ಬಗ್ಗೆ ರಾಜಕೀಯ ಕೆಸರೆರಚಾಟ ಮುಂದುವರಿತಾ ಇದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಟ್ವೀಟ್ ವಾರ್. ಮೋದಿ ತಲೆ ಇಲ್ಲದ ಫೋಟೋವನ್ನ ಬಿಟ್ಟಂತ ಕಾಂಗ್ರೆಸ್ ಜವಾಬ್ದಾರಿಯ ಸಮಯದಲ್ಲಿ ಕಾಣೆಯಾಗಿದ್ದಾರೆ ಅಂತ. ಇಂಥ ಒಂದು ಅಟ್ಯಾಕ್ ಆದಾಗ ಇಡೀ ದೇಶ ಒಗ್ಗೂಡಬೇಕು, ಜಾತಿ ಧರ್ಮ ರಾಜಕಾರಣ ಪಕ್ಷ ಪಕ್ಕಕ್ಕಿಟ್ಟು ಹೋಗಬೇಕು. ಆದರೆ ರಾಜ್ಯದಲ್ಲಿ ಸದ್ಯಕ್ಕೆ ಇವರಿಗೆ ರಾಜಕೀಯ ಮುಖ್ಯ ಆಗಿದೆ. ಒಂದ್ ಕಡೆ ಬಿಜೆಪಿಯವರಿಂದ ಕೂಡ ಟ್ವೀಟ್, ಕೈ ನಾಯಕರ ಫೋಟೋ ಇರುವಂತ ಪೋಸ್ಟರ್ ಗಾಯಬ್ ಅಂತ ನೋಡಿ. ಇದು ಕಾಂಗ್ರೆಸ್ನ ಟ್ವೀಟ್. ಇದು ಗಾಯಬ್ ಅಂತ ಹಾಕಿದ್ದಾರೆ. ಇದು ಏನು ಮೇನ್ ಕಾಂಗ್ರೆಸ್ ಅಕೌಂಟ್ ಇದೆಯಲ್ಲ ಅದೇನೇ, ಇದು ರಾಜ್ಯದಲ್ಲಿ ಇದು ಪ್ರಮುಖವಾದಂಥ ಕಾಂಗ್ರೆಸ್ ಅಕೌಂಟಿಂದ ಜಿಮ್ಮೆದಾರಿ ಕಾ ಸಮಯ್ ಗಾಯಬ್ ಅಂತ ಅಲ್ಲಿ ಫೋಟೋ ಹಾಕಿದ್ದಾರೆ. ಸೊ ಗಾಯಬ್ ಅನ್ನೋ ಫೋಟೋ ಇದೆ. ಸೊ ಜವಾಬ್ದಾರಿಯನ್ನು ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ಗಾಯಬ್ ಆಗಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಇಸ್ ಈಕ್ವಲ್ ಟು ಪಾಕಿಸ್ತಾನ್ಸ್ PR ಏಜೆಂಟ್ಸ್ ಅಂತ ಸಿದ್ದರಾಮಯ್ಯ ಫೋಟೋ ಅಲ್ಲಿ ಭಾಳ ಮುಖ್ಯವಾಗಿ ನೀವು ಗಮನಿಸ್ತಾ ಇದ್ದೀರಾ. ಸೊ ಬಹುತೇಕ ಒಂದಷ್ಟು ಕಾಂಗ್ರೆಸ್ ನಾಯಕರ ಫೋಟೋನ ಹಾಕಿದ್ದಾರೆ. ಎರಡೂ ಕಡೆ ನೋಡ್ತಾ ಇದ್ದಾರೆ, ಕಾಂಗ್ರೆಸ್ ಟ್ವೀಟ್ ಮತ್ತು BJPಯ ಟ್ವೀಟ್. ಭಯೋತ್ಪಾದನೆ ವಿರುದ್ಧ ಒಂದಾಗುವಂಥ ಸಂದರ್ಭದಲ್ಲಿ, ಶತ್ರು ರಾಷ್ಟ್ರದ ವಿರುದ್ಧ ಒಟ್ಟಾಗಿ ಧ್ವನಿ ಎತ್ತಬೇಕಾದಂಥ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಟ್ವೀಟನ್ನು ನೋಡ್ತಾ ಇದ್ದೀರಾ. ಇದರಲ್ಲಿ ಏನು ನಮಗೇನು ಅಡ್ವಾಂಟೇಜ್ ಇದೆ ಅಂತ ಎರಡೂ ಪಕ್ಷಗಳು ಕೂಡ ಗಮನಿಸ್ತಾ ಇದ್ದಾವೆ. ಸೊ ಅದನ್ನು ಟ್ವೀಟ್ ಮೂಲಕ ಇದೆಲ್ಲವನ್ನು ಕೂಡ ದೇಶದ ಜನತೆ ಕೂಡ ನೋಡ್ತಾ ಇದ್ದಾರೆ, ಯಾವ ಪಕ್ಷ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ ಅಂತ. ಸೊ ಪಾಕ್ನ ಏಜೆಂಟ್ಗಳೆಂಬ ಫೋಟೋನ ಬಿಟ್ಟಂಥ BJP, ಇನ್ನೊಂದು ಕಡೆ ಕಾಂಗ್ರೆಸ್ನವರು ನಾವೇನು ಕಡಿಮೆ ಇಲ್ಲ ಅಂತ ಅವರು ಕೂಡ ಒಂದಷ್ಟು ಗ್ರಾಫಿಕ್ ಡಿಸೈನರ್ಗಳನ್ನು ಇಟ್ಕೊಂಡು ಇಬ್ಬರೂ ಕೂಡ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದು BJP ಮತ್ತು ಕಾಂಗ್ರೆಸ್ನ ಟ್ವೀಟ್ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಇಡೀ ದೇಶದಲ್ಲಿ ಸೂತಕದ ಛಾಯೆ. ಆ ಉಗ್ರಗಾಮಿಗಳು ಯಾರು ಕೊಂದು ಹೋಗಿದ್ದಾರೆ 27 ಜನರನ್ನ, ಅವ್ರಿಗೊಂದು ಗತಿ ಕಾಣಿಸ್ಬೇಕು, ಪಾಕಿಸ್ತಾನಕ್ಕೊಂದು ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತ ಇಡೀ ದೇಶದ ಜನತೆ ಬಯಸ್ತಾ ಇರೋದು. ಆದರೆ ಇಲ್ಲಿ ಕಾಂಗ್ರೆಸ್ ಮತ್ತು BJPಯ ರಾಜಕೀಯ ನಾಟಕ ಮುಂದುವರಿತಾ ಇದೆ.